ವರಾಹರೂಪ. ಮೂರನೆಯದೇ ವರಾಹರೂಪ. ಸಂಸ್ಕೃತದಲ್ಲಿ ವರಾಹ ಅಂತಂದರೆ ಹಂದಿ ಅಂತ ಅರ್ಥ. ಪರಮಾತ್ಮನು ಯಾವ ರೂಪವೂ ಕೀಳಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಇದು ಸಾಮಾನ್ಯವಾಗಿ ಕೊಚ್ಚೆಯಲ್ಲಿರುತ್ತೆ, ಆದರೂ ಆನಂದವಾಗಿರುತ್ತೆ. ಯಾಕೆ ಅಂತಂದರೆ ಅಲ್ಲಿರುವ ಕೆಟ್ಟ ವಾಸನೆಯು ಅದರ ಮೂಗಿನ ಒಳಕ್ಕೆ ಹೋಗುತ್ತಿದ್ದಂತೆ ಉತ್ತಮವಾದ ಸುವಾಸನೆಯಂತೆ ಬದಲಾಗುತ್ತದೆ. ನಮಗೆ ಆ ಅವಕಾಶ ಇಲ್ಲ. ಹಿರಣ್ಯಾಕ್ಷ ಎಂಬ ರಾಕ್ಷಸನು ಭೂಮಿಯನ್ನು ಎತ್ತಿಕೊಂಡು ಸಮುದ್ರದಲ್ಲಿ ಮುಳುಗಿಸ್ತಾನೆ. ಸಂಸ್ಕೃತದಲ್ಲಿ ಹಿರಣ್ಯ ಅಂದರೆ ಚಿನ್ನ ಅಂತ ಅರ್ಥ. ಅಕ್ಷ ಅಂತಂದರೆ ಕಣ್ಣು ಅಂತ ಅರ್ಥ. ಅಂದರೆ ಅವನ ಕಣ್ಣುಗಳು ಚಿನ್ನದ ಮೇಲೆ ಇತ್ತು. ಅಂದರೆ ಭೂಮಿಯಲ್ಲಿರುವ ಚಿನ್ನವನ್ನು ಅಪಹರಿಸಲು ಭೂಮಿಯನ್ನು ಸಮುದ್ರದ ಒಳಗೆ ಮುಳುಗಿಸ್ತಾನೆ. ಆಗ ಭೂದೇವಿಯು ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿದಾಗ ವರಾಹ ರೂಪವನ್ನು ಧರಿಸಿ ತನ್ನ ಕೋರೆದಾಡುಗಳಿಂದ ಭೂಮಿಯನ್ನು ಉದ್ಧರಿಸ್ತಾನೆ. ಅದೇ ಶ್ವೇತವರಾಹ ರೂಪ. ಶ್ವೇತ ಅಂತಂದರೆ ಬಿಳಿಯ ಬಣ್ಣ, ಅಂದರೆ ಬಿಳಿಯ ಹಂದಿಯ ರೂಪ. ಆದ್ದರಿಂದಲೇ ಶ್ವೇತವರಾಹ ಕಲ್ಪ ಅಂತಲೂ ಹೇಳ್ತೇವೆ. ಸ್ವಾಮಿಯು ಹಂದಿಯ ರೂಪವನ್ನು ಧರಿಸಿದಾಗಲೂ ಲಕ್ಷ್ಮಿಯು ಅವನೊಂದಿಗೆ ಇರ್ತಾಳೆ. ಆದ್ದರಿಂದ ಅವಳನ್ನು ನಿತ್ಯಾನ್ನಪಾಯಿ ಅಂತಲೂ ಕರೀತಾರೆ. ಅವರಿಗೆ ಜನಿಸಿದವನೇ ನರಕಾಸುರ. ಇದೆಲ್ಲವೂ ಅಸ್ಟ್ರಾಲಜಿ. ನರಕು ಅಂದರೆ ಭೂಮಿಯ ಸ್ವಲ್ಪ ಭಾಗ. ಅದನ್ನೇ ಪುರಾಣದಲ್ಲಿ ಮಗ ಅಂತ ಹೇಳಿದ್ದಾರೆ. ಕುಜ ಅಂತಲೂ ಅಂದಿದ್ದಾರೆ. ಕು ಅಂದರೆ ಭೂಮಿ, ಜ ಅಂದರೆ ಹುಟ್ಟಿದವನು ಅಂತ ಅರ್ಥ.